ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಅಂತೂ ಅಪ್ಲೋಡ್ ಮಾಡ್ತೀರಾ, ಬಟ್ ಆಡಿಯನ್ಸ್ ನಿಮ್ಮ ವಿಡಿಯೋಸ್ ಮೇಲೆ ಕ್ಲಿಕ್ ಅಂತೂ ಮಾಡ್ತಾರೆ, ಆದರೆ ಅರ್ಧಕ್ಕೆ ಸ್ಕಿಪ್ ಮಾಡಿ ಹೋಗ್ತಾರೆ. ಯಾಕೆ ಅಂದರೆ ಯುವರ್ ವಿಡಿಯೋ ಎಡಿಟಿಂಗ್ ಈಸ್ boring. So I will tell you in this video amazing techniques for video editing. ಈ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೀಫ್ರೇಮ್ ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಆಬ್ಜೆಕ್ಟ್ ನ ಅನಿಮೇಷನ್ ಮಾಡಬಹುದು ಅಂತ ಹೇಳಿದ್ದೆ. ಫಾರ್ ದಿ ಎಕ್ಸಾಂಪಲ್ ಲೆಫ್ಟ್ ರೈಟ್ ಝೂಮ್ ಇನ್ ಝೂಮ್ ಔಟ್, ಇದೇ ರೀತಿ ಸಾಕಷ್ಟು ಅನಿಮೇಷನ್ ಟೆಕ್ನಿಕ್ಸ್ ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಈ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ನ ಹಾಕಿರ್ತೀನಿ, ಅಲ್ಲಿಂದ ನೀವು ಈ ವಿಡಿಯೋನ ನೋಡಬಹುದು. ಸೊ ಅದೇ ಕೀಫ್ರೇಮ್ ನ ಯೂಸ್ ಮಾಡಿಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಈ ರೀತಿ ಕಸ್ಟಮ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿ ಅನಿಮೇಟ್ ಮಾಡೋದು, ಯಾವುದೇ ಒಂದು ವಿಡಿಯೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ತರ ಟೆಕ್ಸ್ಟ್ ಇಫೆಕ್ಟ್ ನ ಹೇಗೆ ಹಾಕೋದು, ಚಾನಲ್ ನೇಮ್ ಮೋಷನ್ ಬ್ಯಾಕ್ ಗ್ರೌಂಡ್ ನ ಹೇಗೆ ಕ್ರಿಯೇಟ್ ಮಾಡೋದು, ಮತ್ತು ಯಾವುದೇ ಒಂದು ಆರ್ಟಿಕಲ್ ಅಥವಾ ಸ್ಕ್ರೀನ್ ಶಾಟ್ ನಲ್ಲಿ ಈ ರೀತಿ ಮ್ಯಾಗ್ನಿಫಿಕೇಶನ್ ಎಫೆಕ್ಟ್ ನ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದೇ ರೀತಿ ಎಡಿಟಿಂಗ್ ರಿಲೇಟೆಡ್ ಈ ಚಾನಲ್ ನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ವಿದೌಟ್ ವೇಸ್ಟ್ ಎನಿ ಟೈಮ್ ಲೆಟ್ಸ್ ಲರ್ನ್ ಅಬೌಟ್ ಇಟ್. ಸೊ ಕಸ್ಟಮ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡೋಕ್ಕೆ ಯಾವುದೇ ಒಂದು ಸ್ಟಾಕ್ ಇಮೇಜ್ನ ಈ ರೀತಿ ಇನ್ಶಾಟ್ ಆ್ಯಪ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ನಿಮಗೆ ಸ್ಟಾಕ್ ಇಮೇಜ್ಗಳು ಗೂಗಲ್ನಲ್ಲಿ ಈಸಿಯಾಗಿ ಸಿಗ್ತವೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಫಾರ್ ದಿ ಎಕ್ಸಾಂಪಲ್, ಸೊ ಗೂಗಲ್ನಲ್ಲಿ ನೀವು ಮ್ಯಾನ್ ಸ್ಟಾಕ್ ಇಮೇಜ್ ಅಂತ ಸರ್ಚ್ ಮಾಡಿದ್ರೆ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಸಾಕಷ್ಟು ಇಮೇಜ್ಗಳು ಸಿಗ್ತವೆ. ಇನ್ ಸೂಟ್, ಸೊ ಇಲ್ಲಿ ನೀವು ನೋಡ್ಬೋದು, ಈ ರೀತಿ ನೀವು ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಇಮೇಜ್ಗಳು ಇದರಲ್ಲಿ ಗೂಗಲ್ನಲ್ಲಿ ಸಿಗ್ತವೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇನ್ಶಾಟ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಕೆಳಗಡೆ ಈ ರೀತಿ ಸ್ಲೈಡ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಕಟ್ಔಟ್ ಆಪ್ಷನ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಪೂರ್ತಿಯಾಗಿ ರಿಮೂವ್ ಆಗಿದೆ. ಆಮೇಲೆ ಜಸ್ಟ್ ಇಲ್ಲಿ PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಯಾವ ಲೋಗೋ ಇರುತ್ತೋ ಆ ಲೋಗೋ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಲೋಗೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಮಾಸ್ಕ್ ಅನ್ನೋ ಆಪ್ಷನ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ರೌಂಡ್ ಸರ್ಕಲ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಸೈಜ್ ಕೂಡ ನೀವು ರೀಸೈಜ್ ಮಾಡ್ಕೋಬೋದು. ಈ ರೀತಿ ನೀವು ನೋಡ್ಬೋದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ನೀವು ಬಾರ್ಡರ್ನ ಕೂಡ ಹಾಕ್ಬೋದು. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬಾರ್ಡರ್ನು ಕೂಡ ಇದರಲ್ಲಿ ನೀವು ಹಾಕ್ಕೋಬೋದು. ಸೊ ಈ ರೀತಿ ನೀವು ಲೋಗೋನ ಸೆಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ಕಸ್ಟಮ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಅಂತೂ ಮಾಡ್ಕೊಂಡಿದ್ವಿ, ಈಗ ಅದನ್ನು ಆ್ಯನಿಮೇಟ್ ಮಾಡೋಣ. ಆ್ಯನಿಮೇಟ್ ಮಾಡೋಕ್ಕೆ PIPನ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ನೀವು ನೋಡ್ಬೋದು. ಸೊ ಈ ಕ್ಯಾರೆಕ್ಟರ್ ಇವಾಗ ಕೆಳಗಿಂದ ಮೇಲ್ಗಡೆ ಬರಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಇಲ್ಲೊಂದು ಕೀ ಫ್ರೇಮ್ನ ಕೊಡೋಣ. ಇಲ್ಲೊಂದು ಕೀ ಫ್ರೇಮ್ ಕೊಟ್ಟಾದಮೇಲೆ ಈ ಕ್ಯಾರೆಕ್ಟರ್ನ ಈ ರೀತಿ ಕೆಳಗಡೆ ಹಾಕ್ಕೊಳ್ಳಿ. ಜಸ್ಟ್ ಒಂದು 2 ಸೆಕೆಂಡ್ ಮುಂದ್ಗಡೆ ಬನ್ನಿ. ಈ ರೀತಿ ನೀವು ನೋಡ್ಬೋದು ಯಾವ ರೀತಿ ಅನಿಮೇಟ್ ಆಗುತ್ತೆ ಅಂತ. ಸೊ ಅದೇ ರೀತಿ ಈ ಕ್ಯಾರೆಕ್ಟರ್ನ ಇವಾಗ ಝೂಮ್ ಇನ್ ಮಾಡ್ಕೊಳ್ಳೋಣ. ಈ ರೀತಿ ನೀವು ನೋಡ್ಬೋದು. ನೀವು ಯಾವ ರೀತಿ ಇದನ್ನು ಆ್ಯನಿಮೇಟ್ ಮಾಡ್ತಿರೋ ಆ ರೀತಿ ಈ ಕ್ಯಾರೆಕ್ಟರ್ ಆ್ಯನಿಮೇಟ್ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು. ಸೊ ಅದೇ ರೀತಿ ಈ ಕ್ಯಾರೆಕ್ಟರ್ನ ಇವಾಗ ಝೂಮ್ ಇನ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂದರೆ ಜಸ್ಟ್ ಇಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ಜಸ್ಟ್ 2-3 ಸೆಕೆಂಡ್ ಮುಂದ್ಗಡೆ ಬನ್ನಿ. ಈ ರೀತಿ ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಟ್ ಆಗುತ್ತೆ ಅಂತ. ಸೊ ಇದನ್ನು ನೀವು ಸ್ಮೂತ್ನು ಕೂಡ ಮಾಡ್ಬೋದು ಇನ್ನೂ ಸ್ವಲ್ಪ. ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಲಾಸ್ಟ್ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಈಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಟ್ಯಾಂಪ್ಲೆಟ್ಗಳು ಸಿಗ್ತವೆ. ಈ ಆ್ಯನಿಮೇಷನ್ ನೀವು ಸ್ವಲ್ಪ ಸ್ಮೂತಾಗಿ ಕೂಡ ಮಾಡ್ಬೋದು. ಫಾರ್ ದಿ ಎಕ್ಸಾಂಪಲ್ ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಷನ್ ಎಫೆಕ್ಟ್ಗಳು ಇದ್ದಾವೆ ಅಂತ.
ಸೊ ಈ ರೀತಿ ನೀವು ಕಸ್ಟಮ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಆ್ಯನಿಮೇಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಒಂದು PNG ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಬ್ಲ್ಯಾಂಕ್ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದಮೇಲೆ ಜಸ್ಟ್ ಇದನ್ನು ರೀಸೈಜ್ಗೆ ಹಾಕ್ಕೊಳ್ಳಿ. ಇಲ್ಲಿ ಕ್ರಾಪಲ್ಲಿ ಹೋಗಿ 16:9 ಈ ರೀತಿ ಸೈಜ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಕಟ್ಔಟ್ ಅನ್ನೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಪೂರ್ತಿ ಇಮೇಜ್ ಟ್ರಾನ್ಸ್ಪರೆಂಟ್ ಇಮೇಜ್ ಆಗಿ ಕನ್ವರ್ಟ್ ಆಗಿದೆ. ಈ ರೀತಿ ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಟೆಕ್ಸ್ಟ್ ಹಾಕಬೇಕಂತ ಇರುತ್ತೋ ಆ ಟೆಕ್ಸ್ಟ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಫಾರ್ ದಿ ಎಕ್ಸಾಂಪಲ್ ನಾನು ಇವಾಗ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತೀನಿ. ಎಕ್ಸಾಂಪಲ್ ಇದ್ರ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ನಾನು ಇವಾಗ ಇಲ್ಲಿ ವೈಟ್ ಇಡ್ತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಯಾವ ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೇಕಂತ ಇರುತ್ತೋ ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ PIP ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡಿದಂಥ ಇಮೇಜ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನೀವು ನೋಡ್ಬೋದು ಯಾವ ರೀತಿ PNGಯಲ್ಲಿ ಕನ್ವರ್ಟ್ ಆಗಿದೆ ಅಂತ. ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪೂರ್ತಿ ವಿಡಿಯೋ ಮೇಲೆ ಫಿಲಪ್ ಮಾಡ್ಕೊಳ್ಳಿ. ಸೊ ಮತ್ತೆ PIP ಮೇಲೆ ಕ್ಲಿಕ್ ಮಾಡಿಕೊಂಡು ಇದೇ ವಿಡಿಯೋನ ಮತ್ತೊಂದು ಸರಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮತ್ತೊಂದು ಸಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪೂರ್ತಿಯಾಗಿ ಈ ವಿಡಿಯೋ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡಿದ್ರೆ ಕಟ್ಔಟ್ ಅನ್ನೋ ಆಪ್ಷನ್ ಇದೆ, ಕಟ್ಔಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಅಂತ. ಸೊ ಈ ಟೆಕ್ಸ್ಟ್ನ ನೀವು ಆ್ಯನಿಮೇಟ್ ಕೂಡ ಮಾಡ್ಬೋದು. ಜಸ್ಟ್ ಇಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ. ಸೊ ಈ ರೀತಿ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಇದೇ ರೀತಿ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ತೀನಿ. ನೋಡ್ಬೋದು ಯಾವ ರೀತಿ ಆ್ಯನಿಮೇಟ್ ಆಗುತ್ತೆ ಅಂತ. ಸೊ ಟೆಕ್ಸ್ಟ್ ಸ್ವಲ್ಪ ಬಹಳ ಸ್ಲೋ ಆಗಿ ಆ್ಯನಿಮೇಟ್ ಆಗ್ತಾ ಇದೆ. ಸೊ ಸ್ಪೀಡಾಗಿ ಆ್ಯನಿಮೇಟ್ ಆಗೋಕ್ಕೆ ಜಸ್ಟ್ ಇದರ ಪಕ್ಕದಲ್ಲೇ 4-5 ಸೆಕೆಂಡ್ ದೂರ ಹೋಗಿ ಈ ರೀತಿ ಕೀ ಫ್ರೇಮ್ನ ಆ್ಯಡ್ ಮಾಡಿ. ಸೊ ನೀವು ನೋಡ್ಬೋದು ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ. ಸೊ ಈ ರೀತಿ ನೀವು ವಿಡಿಯೋದಲ್ಲಿ ಟೆಕ್ಸ್ಟ್ನ ಬ್ಯಾಕ್ಗ್ರೌಂಡಲ್ಲಿ ಆ್ಯಡ್ ಮಾಡ್ಬೋದು. ಸೊ ಚಾನಲ್ ನೇಮ್ ಮೋಷನ್ ಬ್ಯಾಕ್ಗ್ರೌಂಡ್ನ ಕ್ರಿಯೇಟ್ ಮಾಡೋಕ್ಕೆ ಈ ರೀತಿ ಒಂದು ಬ್ಲ್ಯಾಂಕ್ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದರ ಡ್ಯೂರೇಷನ್ ಏನಿದೆ 60 ಸೆಕೆಂಡ್ಗೆ ಮಾಡ್ಕೊಳ್ಳಿ. ಯಾಕಂದರೆ ಈ ಬ್ಯಾಕ್ಗ್ರೌಂಡನ್ನ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು. 60 ಸೆಕೆಂಡ್ ಅಥವಾ ನೀವು ಜಾಸ್ತಿನೇ ಕೂಡ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ನಿಮಗೆ ಡ್ಯೂರೇಷನ್ ಆಪ್ಷನ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು 60 ಸೆಕೆಂಡ್ನ ಆ್ಯಡ್ ಮಾಡ್ಕೊತೀನಿ. ನೀವು ನೋಡ್ಬೋದು ವಿಡಿಯೋ ಲೆಂತ್ 60 ಸೆಕೆಂಡ್ ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಇದರಲ್ಲಿ ನಿಮ್ಮ ಚಾನಲ್ ಹೆಸರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ನನ್ನ ಚಾನಲ್ ಹೆಸರನ್ನ ಆ್ಯಡ್ ಮಾಡ್ಕೊತೀನಿ. ಈ ರೀತಿ ಟೆಕ್ಸ್ಟಲ್ಲಿ ಹೋಗಿ ಚಾನಲ್ ಹೆಸರನ್ನ ನೀವು 4ರಿಂದ 5 ಸಾರಿ ಟೈಪ್ ಮಾಡ್ಕೊಳ್ಳಿ. ನಾನಿವಾಗ ನನ್ನ ಚಾನಲ್ ಹೆಸರನ್ನ ಟೈಪ್ ಮಾಡ್ತೀನಿ. ಈ ರೀತಿ ಟೈಪ್ ಮಾಡಿಕೊಂಡು ಇದನ್ನು ಸಪ್ರೇಟ್ ಮಾಡೋಕ್ಕೆ ಇದರಲ್ಲಿ ಒಂದು ನೀವು ಬಾರ್ನ ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ಪೇಸ್ ಬಾರ್ ಇದೇ ರೀತಿ 4ರಿಂದ 5 ಸಾರಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಕೆಳಗಡೆ ನಿಮಗೆ 3 ಲೈನ್ಸ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಬೆಂಡಿಂಗ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನೀವು ನಿಮ್ಮ ನೇಮ್ ಏನಿದೆ ಈ ರೀತಿ ರೌಂಡ್ ಸರ್ಕಲಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಆಮೇಲೆ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಒಪೆಸಿಟಿ ಏನಿದೆ 25%ಗೆ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ 25% ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಓಕೆ ಮಾಡ್ಕೊಂಡಾದ್ಮೇಲೆ ಈ ಟೆಕ್ಸ್ಟ್ ಡ್ಯೂರೇಷನ್ ಏನಿದೆ ಇದನ್ನು ಕೂಡ ಬ್ಯಾಕ್ಗ್ರೌಂಡ್ ಸೈಜ್ಗೆ ಹಾಕ್ಕೊಳ್ಳಿ. ಈ ರೀತಿ
ಬ್ಯಾಕ್ಗ್ರೌಂಡ್ ಸೈಜ್ಗೆ ಹಾಕ್ಕೊಂಡಾದ್ಮೇಲೆ ಜಸ್ಟ್ ಈ ರೀತಿ ಫುಲ್ ಸೈಜ್ಗೆ ಹಾಕ್ಕೊಳ್ಳಿ ಸ್ಕ್ರೀನ್ ಮೇಲೆ. ಸೊ ಈ ರೀತಿ ಫುಲ್ ಸ್ಕ್ರೀನ್ನಲ್ಲಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದರಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ. ಸೊ ಅದೇ ರೀತಿ ಲಾಸ್ಟ್ ಪಾಯಿಂಟಲ್ಲಿ ಹೋಗಿ ಎಂಡಿಂಗ್ ಪಾಯಿಂಟಲ್ಲಿ ಇಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡೋಣ. ಇದು ಇದರ ಎಂಡಿಂಗ್ ಪಾಯಿಂಟ್. ಕೀ ಫ್ರೇಮ್ನ ಆ್ಯಡ್ ಮಾಡಿದಾದಮೇಲೆ ಈ ಟೆಕ್ಸ್ಟ್ನ ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಈ ರೀತಿ. ಸೊ ಇವಾಗ ಈ ಟೆಕ್ಸ್ಟ್ನ 180 ಡಿಗ್ರಿಯಲ್ಲಿ ರೊಟೇಟ್ ಮಾಡಬೇಕು. ಯಾವ ರೀತಿ ಅಂದರೆ ಈ ರೀತಿ. ಸೊ ಇವಾಗ ನೋಡೋಣ ಯಾವ ರೀತಿ ರೊಟೇಟ್ ಆಗುತ್ತೆ ಅಂತ. ನೋಡ್ಬೋದು ಯಾವ ರೀತಿ ರೌಂಡಾಗಿ ತಿರುಗ್ತಾ ಇದೆ ಅಂತ. ಸೊ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಹಾಕ್ಕೊಂಡಾದ್ಮೇಲೆ ಮೇನ್ಲಿ ಇದರಲ್ಲಿ ಏನು ನೋಡಬೇಕಪ್ಪ ಅಂದರೆ ಫಸ್ಟ್ ಕೀ ಫ್ರೇಮ್ನಲ್ಲಿ ಏನು ಟೈಮಿಂಗ್ ಇದೆಯೋ ಲಾಸ್ಟ್ ಕೀ ಫ್ರೇಮ್ನಲ್ಲಿ ಕೂಡ ಅದೇ ಸೇಮ್ ಟೈಮಿಂಗ್ ಸೆಟ್ ಮಾಡಬೇಕಾಗತ್ತೆ. ಅದು ಹೇಗೆ ಸೆಟ್ ಮಾಡೋದಪ್ಪ ಅಂದರೆ ಈ ರೀತಿ ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಟೆಕ್ಸ್ಟ್ ಟೈಮಿಂಗ್ 15 ಸೆಕೆಂಡ್ ಅಂತ ಸೈಜ್ ಕಾಣ್ತಾ ಇರ್ಬೋದು, 15 ಸೆಕೆಂಡ್. ಸೊ ಇದೇ ರೀತಿ ಲಾಸ್ಟ್ ಕೀ ಫ್ರೇಮ್ನಲ್ಲಿ ಹೋಗಿ ಇಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲಿ 9 ಸೈಜ್ ಇದೆ. ಇದನ್ನು ನೀವು 15ಗೆ ಇಟ್ಕೋಬೇಕು ಈ ರೀತಿ. ಸೊ ಇದೇ ರೀತಿ ನೀವು ಕಾಪಿನ ಮಾಡಿಕೊಂಡು ಈ ರೀತಿ ಒಳಗಡೆ ಹಾಕ್ಕೊಂಡು ಸೇಮ್ ಅದೇ ರೀತಿ ಸೈಜ್ನ ಚೆಕ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ತಾ ಹೋಗಬೇಕು ಫುಲ್ ಎಂಡಿಂಗ್ ಪಾಯಿಂಟ್ ತನಕ. ಸೊ ಇಲ್ಲಿ ನೀವು ನೋಡ್ಬೋದು ಟೆಕ್ಸ್ಟ್ ಸೈಜ್ 9 ಇದೆ. ಸೊ ಇದೇ ರೀತಿ ಲಾಸ್ಟ್ ಕೀ ಫ್ರೇಮ್ನಲ್ಲಿ ಹೋಗಿ ಇದೇ ಸೈಜ್ ಕೂಡ 9 ಆಗಿ ಇಟ್ಕೊಳ್ಳೋಣ, 9ಗೆ ಇಟ್ಕೊಳ್ಳೋಣ. ಸೊ ಅದೇ ರೀತಿ ಕಾಪಿ ಸೊ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ಮೋಷನ್ ಬ್ಯಾಕ್ಗ್ರೌಂಡ್. ಈ ರೀತಿ ನೀವು ನಿಮ್ಮ ಚಾನಲ್ ಹೆಸರನ್ನ ಮೋಷನ್ ಬ್ಯಾಕ್ಗ್ರೌಂಡಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಯಾವುದೇ ಒಂದು ಸ್ಕ್ರೀನ್ಶಾಟ್ ಅಥವಾ ಆರ್ಟಿಕಲಲ್ಲಿ ಮ್ಯಾಗ್ನಿಫಿಕೇಷನ್ ಎಫೆಕ್ಟ್ನ ಆ್ಯಡ್ ಮಾಡೋಕ್ಕೆ ಈ ರೀತಿ ನಿಮ್ಮ ಸ್ಕ್ರೀನ್ಶಾಟ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ಶಾಟ್ ಆ್ಯಪ್ನಲ್ಲಿ. ಆಮೇಲೆ ಸ್ಟಿಕರ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಟಿಕರ್ಸ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮಗೆ ಡೀಟೇಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಮ್ಯಾಗ್ನಿಫೈಯರ್ ಅಂತ ಒಂದು ಎಫೆಕ್ಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಯಾವ ರೀತಿ ಒಂದು ರೌಂಡ್ ಸರ್ಕಲ್ನ ಆ್ಯಡ್ ಆಗಿದೆ ಅಂತ. ಸೊ ಮೇನ್ಲಿ ಇದರ 2 ಸೆಟ್ಟಿಂಗ್ಗಳಿವೆ. ಏನಪ್ಪ ಅಂದರೆ ಇದರಲ್ಲಿ ನೀವು ಬಾರ್ಡ್ರನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಯಾವ ಕಲರಲ್ಲಿ ಕೂಡ ನೀವು ಇದರಲ್ಲಿ ಬಾರ್ಡ್ರನ್ನ ಹಾಕ್ಕೋಬೋದು ಈ ರೀತಿ ರೌಂಡ್ ಸರ್ಕಲಲ್ಲಿ. ನಾನು ಇವಾಗ ರೆಡ್ನ ಆ್ಯಡ್ ಮಾಡ್ತೀನಿ. ಅದೇ ರೀತಿ ಲೆಫ್ಟ್ ಸೈಡ್ ಇರುವಂಥ ಒಂದು ಆಪ್ಷನಲ್ಲಿ ನೀವು ನೋಡ್ಬೋದು ಇದರಲ್ಲಿ ನೀವು ಸೈಜ್ನ ಅಡ್ಜಸ್ಟ್ ಮಾಡ್ಬೋದು, ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ. ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಯಾವ ವರ್ಡ್ ಮೇಲೆ ಫೋಕಸ್ ಮಾಡ್ಬೇಕಂತ ಇರುತ್ತೋ ಅಲ್ಲಿ ನೀವು ಈ ರೀತಿ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಆ್ಯನಿಮೇಟ್ ಕೂಡ ಮಾಡ್ಬೋದು. ಫಸ್ಟ್ ಕೀ ಫ್ರೇಮ್ ಇಲ್ಲಿ ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ. ಸೊ ಜಸ್ಟ್ 2-3 ಸೆಕೆಂಡ್ ಮುಂದ್ಗಡೆ ಬಂದುಬಿಟ್ಟು ಈ ರೀತಿ ನೀವು ಆ್ಯನಿಮೇಟ್ ಕೂಡ ಮಾಡ್ಬೋದು ಈ ಮ್ಯಾಗ್ನಿಫಿಕೇಷನ್ನ. ಸೊ ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಟ್ ಆಗ್ತಾ ಇದೆ ಅಂತ. ಸೊ ಈ ರೀತಿ ನೀವು ಯಾವುದೇ ಒಂದು ಆರ್ಟಿಕಲ್ ಅಥವಾ ಸ್ಕ್ರೀನ್ಶಾಟ್ನಲ್ಲಿ ಮ್ಯಾಗ್ನಿಫಿಕೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೋದು.